ಸೂರ್ಯನ ಆಜ್ಞೆ, ಕರ್ಣನ ಪ್ರತಿಜ್ಞೆ. ಲೇಖನಿ ಎಂಬ ಹಾಳೆಯನ್ನಾಗಿ ಮಾಡಿ ಲೇಖನಿಯನ್ನು ಬಿಟ್ಟು ಮನಸ್ಸೆಂಬ ಲೇಖನಿಯನ್ನು ಪತ್ರದ ಮೂಲಕ ಹಾಳೆಯನ್ನು ಬರೆದು ಗೊಂಬೆ ಎಂಬ ದೇಹವನ್ನು ಭೂಮಿಯ ಮೇಲೆ ಸೃಷ್ಟಿ ಮಾಡಿ ಬಿಟ್ಟಿದ್ದಾನೆ. ಭೂಮಿ ತಲೆ ಮೇಲೆ ಬಂದ ಮೇಲೆ ನಾವು ಮನುಷ್ಯರಾಗಿ ಬಾಳಬೇಕಾಗಿರುವುದು ಅನನ್ಯವಾಗಿ. ಕರ್ಮವನ್ನಾದರೂ ಮಾಡು, ಧರ್ಮವನ್ನಾದರೂ ಮಾಡು. ಕರ್ಮವನ್ನೇ ಮಾಡಿದರೆ ನೀನು ನರಕ ಸೇರ್ತೀಯ, ಧರ್ಮ ಮಾಡಿದ್ರೆ ಸ್ವರ್ಗ ಸೇರ್ತೀಯ. ಅದರಂತೆ ನಮ್ಮ ಊರಿನ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂತಂದ್ರೆ ಅದು ಸ್ಮಶಾನ. ಆ ಜಾಗದ ಸಮಸ್ಯೆ 10 ವರ್ಷಗಳಿಂದ ಇವತ್ತಿಗೂ ಬಗೆಹರಿತಾ ಇಲ್ಲ. ಕಾರಣ ಆ ರಾವ್ ಬಹದ್ದೂರ್. ನಾವೇನು ಅವನ ಜಮೀನನ್ನು ಕಸಿದುಕೊಳ್ತಾ ಇಲ್ಲ. ನನ್ನ ತಂದೆ ಅಜ್ಜ ಮುತ್ತಜ್ಜ ಕಾಲದಿಂದ ಬಂದಿರೋ ಪಿತ್ರಾರ್ಜಿತ ಆಸ್ತಿನ ಘಟ್ನಾಟಿ ಗ್ರಾಮಕ್ಕೆ ಅಂದ್ರೆ ಪ್ರತಿ ಹೆಜ್ಜೆಗೂ ಅಡ್ಡಗೋಲಾಗಿ ನಿಂತಿದ್ದಾನೆ ರಾವ್ ಬಹದ್ದೂರ್. ಇಂಥ ದುಷ್ಟರು, ಭ್ರಷ್ಟ ರಾಜಕಾರಣ ಮೂರಿನ ತೊಗಲುವರೆಗೆ ಇಂಥ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ನಮ್ಮ ಹಳ್ಳಿಗೆ ಇಂಥ ಕದಿಮರಿಂದ ಕಂಟಕ ಎದ್ದದ್ದೇ. ಅಲ್ಲರಿ ಈಗೇನ್ ಅಂತ ಕಷ್ಟವಂತೂ ನಮ್ಮ ಹಳ್ಳಿ ಜನಕ್ಕೆ? ಏನಿಲ್ಲ ಸುಮಿತ್ರ, ನಮ್ಮ ಊರಿನಲ್ಲಿ ಯಾರಾದ್ರೂ ಜೀವವನ್ನ ಕಳೆದುಕೊಂಡ್ರೆ ಅವರನ್ನು ಹೂಳಲಿಕ್ಕೆ ಸುಡಲಿಕ್ಕೆ ಜಾಗ ಇಲ್ಲದಂತಾಗಿದೆ. ಏನಾದ್ರೂ ಆಗ್ಲಿ ಅಂತೇಳಿ ನಮ್ಮ ಸ್ವಂತ ಜಮೀನನ್ನು ಗ್ರಾಮಕ್ಕೆ ಬಿಟ್ಟುಕೊಟ್ರೆ ಪ್ರತಿ ಹೆಜ್ಜೆಗೆ ಕೊಡುತ್ತಿದ್ದಾನೆ ರಾವ್ ಬಹದ್ದೂರ್ ಎಂಬ ಶ್ರೀಮಂತ. ನಾವ್ ಹೆದರಿದ್ರೆ ಮತ್ತಷ್ಟು ಹೆದರ್ತಾನೆ ಸ್ವಾಮಿ ಆ ಶ್ರೀಮಂತ ವಿಷಜಂತು. ಅಲ್ಲರಿ ನಾವೇನವನು ಕಸಿದುಕೊಂಡಿವಂತ ನಮ್ಮ ಎದುರಿಗೇನೆ ಎದೆ ಒಪ್ಪಿಸಿ ಮೆರಿತಾ ಇದ್ದಾನೆ. ನಾವು ನಮ್ಮ ಜಮೀನನ್ನು ಕೊಟ್ರೆ ಅವನಿಗೇನ್ ಕಷ್ಟ ರೀ? ಏನಿಲ್ಲ ಸುಮಿತ್ರ, ನಾನು ತಲೆ ಕೆಡಿಸ್ಕೊಳ್ಬಾರ್ದು ಅಂತೇಳಿ ಸುಮ್ಮನೆ ಇದ್ದೆ. ಆದ್ರೆ ಅವನು ವಿಷಜಂತು. ಇಂದಲ್ಲ ನಾಳೆ ಅವರು ನಮ್ಮ ಮನೆಗೆ ಬಂದು ಏನಾದ್ರೂ ಕೆಟ್ಟದ್ದನ್ನು ಮಾಡಿದ್ರೆ ಅಂತ ಭಯ ನೋಡ್ರಿ, ನೀವೇನು ಹೆದರಬೇಡ್ರಿ. ಸತ್ಯವಂತರಿಗೆ ಆ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ ರೀ. ಸುಮಿತ್ರ, ದೇವರನ್ನುವ ದಯಾಪಾಲಕ ಕೃಷ್ಣಾ ನದಿ ಇದ್ದಂತೆ ಸುಮಿತ್ರ, ಕೃಷ್ಣಾ ನದಿ ಇದ್ದಂತೆ. ಆ ಕೃಷ್ಣಾ ನದಿ ತುಂಬಿಕೊಳ್ಳಬೇಕಾದ್ರೆ ಹಳ್ಳ ಕೊಳ್ಳಗಳು ಹರಿದು ಹೋಗಿ ದಡ ಸೇರಬೇಕು. ಹಳ್ಳ ಕೊಳ್ಳಗಳಿಂದ ನೀರು ಹೋಗಬೇಕಾದ್ರೆ ಆ ಮೇಘರಾಜ ದರಗಿಳಿದು ಭೂಮಿಯನ್ನು ತಂಪುಗೊಳಿಸಬೇಕು. ಆ ನೀರು ಎಲ್ಲ ಕ್ರೋಢೀಕರಣವಾಗಿ ಹಳ್ಳಗಳಿಂದ ಹರಿದು ನದಿ ಸೇರಬೇಕಾದ್ರೆ ತನ್ನ ಒಡಲೊಳಗೆ ಕಸಕಡ್ಡಿಗಳನ್ನು ತುಂಬಿಕೊಂಡು ಹೋಗ್ತವೆ. ಆದ್ರೆ ನದಿ ಸೇರಿದ ಮೇಲೆ ಆ ನದಿ ತನ್ನ ಒಡಲೊಳಗೆ ಕಸಕಡ್ಡಿಗಳನ್ನು ಹಾಕಿಕೊಂಡು ಸಕಲ ಜೀವರಾಶಿಗಳಿಗೆ ಕುಡಿಯಲು ನೀರು ಕೊಟ್ಟು ದಾಹವನ್ನು ತಣಿಸ್ತದೆ. ಅದರಂತೆ ಈ ಅಥಣಿ ತಾಲೂಕಿನಲ್ಲಿ ರೈತರನ್ನು ಎದ್ದೇಳಿಸಲಿಕ್ಕೆ ನನ್ನ ಒಬ್ಬನಿಂದ ಸಾಧ್ಯವಿಲ್ಲ. ನಾನು ಒಬ್ಬನೇ ನದಿ ಆದ್ರೆ ಸಾಧ್ಯವಿಲ್ಲ, ಇಡೀ ತಾಲೂಕಿನ ನದಿ ಆಗ್ಬೇಕಾಗುತ್ತೆ ಸುಮಿತ್ರ. ಆದ್ರೆ ಇದೇ ಒಂದು ನದಿಯನ್ನು ಅಡ್ಡಗೋಲಾಕಿ ನಿಲ್ಲಿಸಲಿಕ್ಕೆ ಕಸ ಕಡ್ಡಿಗಳನ್ನು ತುಂಬಿಕೊಂಡು ಊರಲ್ಲಿ 10 ಜನ ಇರ್ತಾರೆ ಸುಮಿತ್ರ. ಅಲ್ಲರಿ ಒಳ್ಳೆಯವನ ಜೊತೆ 4 ಜನ ಕೆಟ್ಟವರನ್ನು ರಕ್ಷಿಸುತ್ತಾನೆ ಆ ದಯಮೇ. ಆದ್ರೆ ಒಂದಿಲ್ಲ ಒಂದು ದಿನ ಅವರು ಮಾಡಿದ ಕರ್ಮಕ್ಕೆ ಆ ದೇವರು ಶಿಕ್ಷಿಸುತ್ತಾನೆ ಬಿಡ್ರಿ. ಸುಮಿತ್ರ, ಹಿಂದೆ ತಂದೆ ತಾಯಿ ಮಾಡಿದ ಪಾಪಕರನ್ನು ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಿದ್ರು ಸುಮಿತ್ರ, ಮಕ್ಕಳು ಮೊಮ್ಮಕ್ಕಳು. ಆದ್ರೆ ಇದು 21ನೇ ಶತಮಾನ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವು ಮಾಡಿದ ಪಾಪ ಕರ್ಮಗಳನ್ನು ನಾವು ಅಂದಾಗ ಈ ಭೂಮಿ ತಲೆ ಮೇಲೆ ಯಾರು ಧರ್ಮ ಅಧರ್ಮ ಅಂತ ಹೇಳಿ ಹೋಗ್ತಾರೋ ತಾವು ಮಾಡಿದ ಪಾಪ ಕರ್ಮಗಳನ್ನು ತಾನು ಅನುಭವಿಸಬೇಕಾಗ್ತದೆ. ಬೇಡರಿ, ಹಿಡಿಗೋಸ್ಕರ ಪಡಿ ಕಡ್ಕೋದು ಬೇಡ. ನನಗೇಕೋ ಭಯವಾಗುತ್ತೆ ರೀ. ನಾಳೆ ಏನಾದ್ರು ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ ನಾವೆಲ್ಲಿ ಬೀದಿಗೆ ಬರ್ತೀವಂತ ಭಯವಾಗ್ತಾ ಇದೆ. ಭಯ ಪಡಬೇಡ ಸುಮಿತ್ರ, ಭಯ ಪಡಬೇಡ. ನೀನು ಭಯಪಟ್ಟರೆ ಯಾವುದೇ ಪ್ರಯೋಜನವಿಲ್ಲ. ಈಗ ನಮ್ಮೂರಿನಲ್ಲಿ ಆಗಬೇಕಾಗಿರೋದು ಒಂದೇ ಕೆಲಸ.
ಏನು ಸ್ಮಶಾನಕ್ಕೆ ಜಾಗ ಕೊಡಬೇಕು, ಆ ಸಮಸ್ಯೆನ ಬಗೆಹರಿಸಬೇಕು. ಆ ರಾವ್ ಬಹದ್ದೂರ್ ಎಂದಲ್ಲ ನಾಳೆ ಆದರೂ ಆ ಜಾಗಕ್ಕೆ ಅಡ್ಡಿ ಆದ್ರೆ ನನ್ನ ತಮ್ಮಂದಿರ ಸಹಕಾರದಿಂದ ಮುಂದೆ ಬರ್ಬೇಕನ್ನೋದು ಒಂದು ಇತಿಹಾಸವಿದೆ. ಈಗ ನಾನು ಸ್ವಲ್ಪ ಕೆಲಸವಿದೆ, ಹೊಲದ ಕಡೆ ಹೋಗಿ ಬರಲಿ ಸುಮಿತ್ರ. ನಿಲ್ರಿ, ನಾನು ಕೂಡ ಹೊಲದ ಕಡೆ ಹೋಗದೆ ಬಹಳ ದಿನ ಆಯ್ತು. ನಾನು ಕೂಡ ನಿಮ್ಮ ಜೊತೆ ಬೇಡ ಕಣೆ ಬೇಡ. ಬಿಸಿಲು ಬಹಳವಾಗಿದೆ. ಅದರಲ್ಲಿ ಈ ವರ್ಷ ಸಾಕಷ್ಟು ಬಿಸಿಲಿನ ಪರಿತಾಪಕ್ಕೆ ಎಂಥವರು ಕೂಡ ನಲುಗ್ತಾ ಇದ್ದಾರೆ. ಇಂಥದ್ರಲ್ಲಿ ನೀನು ನನ್ನ ಜೊತೆ ಹೊಲಕ್ಕೆ ಬಂದ್ರೆ ಮಲ್ಲಿಗೆ ಹೂವಿನಂತೆ ಇರ್ತಕ್ಕಂಥ ಈ ನಿನ್ನ ಮುಖ ಮುದುಡಿದ ಕಮಲದಂತೆ ಬಾಡಿ ಹೋಗುವುದು ಸುಮಿತ್ರ. ಅದಕ್ಕೆ ನೀನು ನನ್ನ ಜೊತೆ ಬರಬೇಡ, ಮನೆಯಲ್ಲಿ ಸುಮ್ಮನೆ ಕುಳಿತುಕೋ. ನಾನೊಬ್ಬನೇ ಹೋಗಿ ಹೊಲ ಸುತ್ತಾಡ್ಕೊಂಡು ಬರ್ತಿದ್ನಲ್ಲ. ಅಲ್ಲ ರೀ, ಹೂವಿನ ಮೇಲೆ ಕುಳಿತ ಮಂಜಿನ ಹಣ್ಣೆ ಹೇಳಿತು ಬಿಸಿಲಿನ ತಾಪಕ್ಕೆ ತಾಳಲಾರದೆ ಹಂತ ಹಂತವಾಗಿ ಕರಿಗೆ ಹೋಗ್ತೀನಂತ. ಆದ್ರೆ ಅದೇ ಹೂ ಹೇಳಿತು ಆ ಬಿಸಿಲ ತಾಪಕ್ಕೆ ನಾನು ಬಾಡಿ ಹೋಗ್ತೀನಂತ. ಹಾಗೆ ನಾನು ಹೊಲಕ್ಕೆ ಬಂದ್ರೆ ನಿಮ್ಮ ಪಕ್ಕ ಬಾಡುತ್ತೇನ್ರಿ? ನೀನು ಹೇಳುವುದು ಸತ್ಯವಿದೆ. ಆಕಾಶ ತಂಪಾಗಿ ಮೋಡ ಕಪ್ಪಾಗಿ ಬೀಳುವ ಹಣೆಗೆ ಮುಂಗಾರು ಮಳೆ ಅಂತಾರೆ ಸುಮಿತ್ರ. ಮುಂಗಾರು ಮಳೆ. ನೆನಪು ಅತಿಯಾಗಿ ಮೋಹ ಹೆಚ್ಚಾಗಿ, ನೆನಪು ಅತಿಯಾಗಿ ಮೋಹ ಹೆಚ್ಚಾಗಿ ಕಣ್ಣು ತಂಪಾಗಿ ಕಣ್ಣೀರು ಬಂದರೆ ಅದು ಪ್ರೀತಿಯ ಕಣ್ಣೀರು ಅಂತಾರೆ. ಆ ಬಿಸಿಲಿನಲ್ಲಿ ನೀನು ನನ್ನ ಜೊತೆ ತೋಟಕ್ಕೆ ಬಂದ್ರೆ ಆ ಸೂರ್ಯನ ಕಿರಣಕ್ಕೆ ನಿನ್ನ ಕಣ್ಣು ಕೆಂಪಾದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರು ಬರ್ತದೆ ಸುಮಿತ್ರ, ಕಣ್ಣೀರು ಬರ್ತದೆ. ಎಂತ ಭಾವನಾ ಜೀವಿರಿ ನೀವು. ನಾನು ಬಿಸಿಲಿಗೆ ಬಂದ್ರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತಾ. ನಿಮ್ಮಂತವ್ರನ್ನ ಕರೆಸಿದ ದೇವರು ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಏನು ರೀ. ಆ ಭಗವಂತ ಕರುಣಿಸಿದೆ ಪತಿರಾಯನ ಮನ ತಂದಿಸಲು ನೀನಿರುವಾಗ ನನಗೆ ಚಿಂತೆ. ಬಾ ರಾಣಿ, ಇದೇ ಸಂದರ್ಭದಲ್ಲಿ ನಿನ್ನ ಪತಿರಾಯನ ಮನ ತನಿಸು ಬಾ. ನಿಮ್ಮ ಮೇಲೆ ಸಾಗರಷ್ಟು ಪ್ರೀತಿ ಇದೆ ರೀ. ಆದ್ರೀಗ ನದಿಯನ್ನು ಹತ್ರ ಬರೋದಷ್ಟೇ ಬಾಕಿ. ಹೊತ್ತು ತುಂಬಾ ಆಗಿದೆ. ಬನ್ನಿ ಹಾಗಾದ್ರೆ ಗಾನವನ್ನ ಹಾಡು. ಹಾಗೆ ಆಗಲ್ಲ. ಭೂಮಿ ತಾಯನೇ ಇಷ್ಟ ಕಣೆ, ಭೂಮಿ ತಾಯನೇ ನೀ ಇಷ್ಟ ಕಣೆ. ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ, ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ. ತಂದಾಗಿ ನಾ ದೂರ ನಿಂತೆ, ನೀನು ಅಂಟಿಕೊಂಡೆ ಪ್ರೀತಿ ನಂತಾಗಿ ಕಲ್ಲಾಪ
ದಯಾನೇ ನಿಷ್ಠಾತನೇ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ La 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 la. ಅಕ್ಕ ಮಾವ ಬಾರಮ್ಮ ರೇವತಿ ಈಗ ಬಂದೆ. ಅಯ್ಯೋ, ನಾನು ಏನೋ ಹೇಳೋಕೆ ಬಂದೆ, ನೋಡಿ ಏನೇನೋ ಅನ್ನಿಸ್ಬಿಟ್ಟು. ಏನಾಯ್ತು ರೇವತಿ? ಏ, ಏನಿಲ್ಲ ಮಾವ, ನಾನು ಏನೋ ಹೇಳೋಕ್ ಬಂದೆ, ಕನ್ಫ್ಯೂಸ್ ಆಗ್ಬಿಟ್ಟೆ. ಯಾಕಾದ್ರೂ ಬಂದೆ ಅಂತ ಅನ್ಸುತ್ತೆ. ನೀವು ಕಂಟಿನ್ಯೂ ಮಾಡಿ, ನಾವು ಒಳಗಡೆ ನಿಲ್ರಿ. ನಾವೇನು ಮಾಡ್ತಾ ಇರ್ಲಿಲ್ಲ, ಸುಮ್ಮನೆ ನಿಂತಿದ್ವಿ ಅಷ್ಟೇ. ರೇವತಿ, ಈಗಲಾದ್ರೂ ಏನಾಯ್ತು ಕಣೆ? ಮಾವ, ಹೌದು ಮಾವ, ಹೌದು. ಆಷಾಢ ಮಾಸದ ಗಾಳಿ ಯಾವ ಹೊತ್ತಿನಲ್ಲಿ ಯಾವಾಗ ಹೇಗೆ ಬೀಸುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಮಾವ. ಇವತ್ತು ಇಷ್ಟು ಗಾಳಿ ಜೋರಾಗಿ ಬೀಸಿ ಕಣ್ಣಲ್ಲಿ ಧೂಳು ಬೀಳುವಷ್ಟು ಗಾಳಿ ಬೀಸ್ತೇನೆ ಮಾವ, ಬೆಳಗ್ಗೆ ಬೆಳಿಗ್ಗೆ. ಮೊದಲೇ ಮುಂಗಾರು ಮಳೆ ಅಲ್ವಾ? ಈ ಮುಂಗಾರು ಮಳೆಗೆ ಜೋರಾಗಿ ಬೀಸುವ ಗಾಳಿಯಿಂದ ನಿನ್ನ ಅಕ್ಕನ ಕಣ್ಣಲ್ಲಿ ಕಸ ಕಡ್ಡಿ ಬಿದ್ದಿತ್ತು. ಅದಕ್ಕೆ ಸ್ವಲ್ಪ ಊದಿ ಊದಿ ಕಸ ತೆಗಿತಿದ್ದೆ ಅಷ್ಟೇ. ಅದನ್ನ ಬಿಟ್ರೆ ಸಾಕು ಮಾವ, ಸಾಕು. ನಿಮ್ಮ ಪ್ರೇಮದ ಗಾಳಿ ಹೇಗಿತ್ತು ಅಂತ ನನಗೆ ಗೊತ್ತು ಮಾವ, ಎಲ್ಲ ಗೊತ್ತು. ಅಕ್ಕ, ಕಣ್ಣಲ್ಲಿ ಬಿದ್ದ ಪ್ರೇಮದ ಕರಳು ಹೋಯ್ತೇನಕ್ಕ? ರೇವತಿ, ನೀನೇನ್ ಮಾತಾಡ್ತಿದ್ದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇರ್ಲಿ ಬಿಡಕ್ಕ, ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ನನಗೆ ಅರ್ಥ ಆಗಿದೆಯಲ್ಲ, ಅಷ್ಟು ಸಾಕು. ಹಾ ರೇವತಿ, ನಾವಿಬ್ರು ಹೊಲದ ಕಡೆ ಹೋಗಿ ಬರ್ತೀವಿ, ಮನೆ ಕಡೆ ಹುಷಾರು. ಆಯ್ತಕ್ಕ, ಹೋಗಿ. ಸುಮಿತ್ರಾ, ಈ ರೇವತಿಯ ಮಾತು ಕೇಳ್ತಾ ನಿಂತ್ಕೊಳ್ಳೋದು ಬೇಡ. ನಾವಿಬ್ರು ಹೊರಗೆ ಹೊಲಕ್ಕೆ ಹೋಗಿ ಬರೋಣ. ಬೇಗ ಬರ್ಬಿಡಿ ಮಾವ. ನಾವು ಹೊಲಕ್ಕೆ ಹೋಗಿ ಆದಷ್ಟು ಬೇಗನೆ ಬರ್ತೀವಿ. ನೀನು ಮನೆಯಲ್ಲಿ ಜವಾಬ್ದಾರಿಯಿಂದ ಇದ್ದು ಬಿಡು. ಆಯ್ತು.